ಬಿಟ್ಬಿಡಿ. ಈ ಥರ ಸ್ಲ್ಯಾಂಟಿಂಗ್ ಆಗಿರ್ಬೇಕು ಅನ್ಸುತ್ತೆ. ಅದು ನೋಡ್ರಿ, ಹೂವು ಬಿಟ್ಟಿದೆ, ಹೆಂಗ್ ಬಿಟ್ಟಿದೆ. ಹೌದಾ? ಆ ಇರುವೆ ಎಲ್ಲ ತಿಂದ್ಬಿಡುತ್ತವೆ. ಸ್ವಲ್ಪ ಅದು ಇದು ಮಾಡಿ. ಹೂವು ಬಿಟ್ಟೈತಲ್ಲ, ಎಷ್ಟು ಹೂವು ಬಿಟ್ಟೈತೆ? ಫ್ಯಾಷನ್ ಫ್ರೂಟ್ ಎಷ್ಟು ಬಿಟ್ಟೈತೆ ರೀ ಹೂವು? ಇಲ್ಲ ರೀ, ಸುಮಾರು ಬಿಟ್ಟೈತೆ. ಒಂದು ಕಾಣಿಸ್ತೈತೆ ದಪ್ಪಗಿರೋದು. ಆ ಸಣ್ಣ ಸಣ್ಣಗೆ ಬಂದಿದ್ದಾವಲ್ಲ, ಹಾಂ ಅಲ್ಲೋಡಿ, ಅದರೊಳಗೆ ಎಷ್ಟೊಂದಿದಾವೆ ನೋಡಿ. ಕಾಣಿಸ್ತಾ? ಅದೇ ಸ್ವಲ್ಪ ತೆಗ್ದಾಕ್ಬಿಡಿ. ಬಿಳೋದೆಲ್ಲ ಬೇರೆದ್ದು ಗಿಡ ತಂದಾಕ್ಬೇಕು. ಇದು ಸ್ವೀಟ್ ಐತಪ್ಪ. ನಿಂಬೆಹಣ್ಣು ಎಷ್ಟೊಂದು ಬಿಟ್ಟೈತೆ ನೋಡ್ರಿ, ಸಿಕ್ಕಾಪಟ್ಟೆ ನಿಂಬೆಹಣ್ಣು. ಮತ್ತು ಇದು ಕಿತ್ಕೊಳ್ಳ ನಿಂಬೆಹಣ್ಣು ಹಣ್ಣಾಗಿರೋದನ್ನ? ಹಣ್ಣಾಗಿರೋದು ಒಂದೆರಡು ಕಿತ್ಕೋತೀನಿ. ಅಪ್ಪ, ಇವನ್ 3 ಹಣ್ಣಾಗಿಲ್ಲ ಇನ್ನೂ. ಒಂದ್ರಲ್ಲೇನೆ ಒಂದು ಗೊಂಚಲಲ್ಲಿ 4, 5, 6, 7, 8 ಬಿಟ್ಟಿದಾವ್ರಿ ಲೆಮನ್ನು. ಇವೆಲ್ಲ ಹಳೇವು. ಹಾಂ, ಹಂಗೆ ಬಿಟ್ಬಿಡಿ, ಬಿಡಿ ಹೈಟ್ ಮಾಡಿಬಿಡಿ. ಅದು ಸ್ಲ್ಯಾಂಟಿಂಗ್ ಆಗಿರಬೇಕು, ಅದು ವೆಯ್ಟ್ ಬರುತ್ತೆ ಹಣ್ಣು. ಹಾಂ, ಸಾಕು ಅಷ್ಟು. ಹಾಂ, ಸಾಕು ರೀ. ಡೇರೆ ಹೂವು ನೋಡ್ರಿ, ಒಂದು ಹಳ್ಳಿ ಹೊರಟೈತೆ. 2 ಬಿಟ್ಟಿತ್ತು, ಒಂದು ಇದಾಗ್ಬಿಟ್ಟೈತೆ. ಸುಮಾರು ಮೊಗ್ಗಿದೆ ಇದ್ರೊಳಗೆ ನೋಡ್ರಿ. ಇಷ್ಟು ಇದನ್ನು ಒಣಗಿಸ್ಬಿಟ್ಟು ಪಲಾವ್ಗೆ ಹಾಕ್ಳಕ್ಕೆ. ಹಾಂ, ಎಷ್ಟು ಸುಮಾರು ತಿಂಗಳು ಬರುತ್ತೇನೋ, ವರ್ಷನೇ ಬರುತ್ತೇನೋ ಇದು ಇಷ್ಟು ಎಲೆ. ಅಂದರೆ ಇದು ಕಟ್ ಮಾಡ್ತಾಯಿದ್ರೆ ಸ್ವೀಟ್ ಅಲ್ವಾ ರೀ ವಿಳ್ಯದೆಲೆ? ಹಾಂ, ಒಂಥರ ಸ್ವೀಟ್ ಐತಲ್ವಾ, ಖಾರ ಇರಬೇಕು ವಿಳ್ಯದೆಲೆ. ಇದು ಯಾವುದೋ ಅದು ಚೆನ್ನಾಗಿಲ್ಲ ಅನಿಸುತ್ತೆ. ನಾಟಿ ಎಲೆ ತಂದು ಹಾಕ್ಬೇಕು. ನಾನು ನೋಡಿದೆ ಇದನ್ನು ತಿಂದು, ಸ್ವೀಟ್ ಅನಿಸುತ್ತೆ, ಬಟ್ ಖಾರ ಆಗಲ್ಲ ಬಾಯಿ. ಇವಾಗ ಇಷ್ಟು ಕಿತ್ತಿದ್ದೀನಿ ರೀ ಗಿಡನ, ನೋಡೋಣ ಹೆಂಗೆ ಚಿಗುರುತ್ತೆ ಅಂತ. ಹಾಂ, ಮರ ಆಗುತ್ತೆ ಇದು, ಗಮ್ಮನ್ನುತ್ತೆ ಸ್ಮೆಲ್ಲು.